ಅಕ್ಷಯ ತೃತೀಯ ದಿನ ನೀವು ನೆಲ ಒರೆಸುವ ನೀರಿಗೆ ಒಂದು ಚಿಕ್ಕ ತಪ್ಪಾದರೂ ಮಾಡಿದ್ದೀರಾ ಅಂದರೆ ಲಕ್ಷ್ಮೀ ದೇವಿ ಮನೆಗೆ ಬರೋದು ನಿಂತು ಹೋಗಬಹುದು. ಆದರೆ ಅದೇ ನೀರಿಗೆ ಸರಿಯಾದ ಪದಾರ್ಥಗಳನ್ನು ಹಾಕಿದರೆ ಹಣದ ಹರಿವು ಹೆಚ್ಚಾಗಬಹುದು. ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೋಗಬಹುದು. ಅದೃಷ್ಟವೇ ನಿಮ್ಮ ಕಡೆ ತಿರುಗಬಹುದು. ಹಾಗಾದರೆ ಅಕ್ಷಯ ತೃತೀಯ ದಿನ ಯಾವ ನೀರಿಗೆ ಏನು ಹಾಕಬೇಕು, ಹೇಗೆ ಒರೆಸಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ತಪ್ಪದೆ ನೋಡಿ. ಬಹಳಷ್ಟು ಜನರು ಈ ದಿನ ಬಂಗಾರ ಖರೀದಿಸುತ್ತಾರೆ. ಆದರೆ ಬಂಗಾರಕ್ಕಿಂತ ಮಿಗಿಲಾಗಿ ನಮ್ಮ ಮನೆಯನ್ನು ಮಹಾಲಕ್ಷ್ಮಿ ನೆಲೆಸುವ ತಾಣವನ್ನಾಗಿ ಮಾಡುವುದು ಹೇಗೆ? ನಮ್ಮ ಮನೆಯ ಈ 3 ವಸ್ತುಗಳನ್ನು ಸೇರಿದಾಗ ಅದು ಕೇವಲ ನೀರಲ್ಲ, ಒಂದು ಶಕ್ತಿಯ ಜಲವಾಗುತ್ತದೆ. ನೆಲ ಒರೆಸುವ ನೀರಿಗೆ ನಾವು ಸೇರಿಸುವ ಈ 3 ಶಕ್ತಿಶಾಲಿ ವಸ್ತುಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮೀ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತರ್ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗತ್ಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮ್ಯಷ್ಟಕಂ ಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇನ್ ನಿತ್ಯಂ ಏಪ್ರಿಲ್ 19. ಅಕ್ಷಯ ತೃತೀಯ ದಿನ ನೀವು ನೆಲ ಒರೆಸುವ ನೀರಿಗೆ ಒಂದು ಚಿಕ್ಕ ತಪ್ಪಾದರೂ ಮಾಡಿದ್ದೀರಾ ಅಂದರೆ ಲಕ್ಷ್ಮೀ ದೇವಿ ಮನೆಗೆ ಬರೋದು ನಿಂತು ಹೋಗಬಹುದು. ಆದರೆ ಅದೇ ನೀರಿಗೆ ಸರಿಯಾದ ಪದಾರ್ಥಗಳನ್ನು ಹಾಕಿದರೆ ಹಣದ ಹರಿವು ಹೆಚ್ಚಾಗಬಹುದು. ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೋಗಬಹುದು. ಅದೃಷ್ಟವೇ ನಿಮ್ಮ ಕಡೆ ತಿರುಗಬಹುದು. ಹಾಗಾದರೆ ಅಕ್ಷಯ ತೃತೀಯ ದಿನ ಯಾವ ನೀರಿಗೆ ಏನು ಹಾಕಬೇಕು, ಹೇಗೆ ಒರೆಸಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ತಪ್ಪದೆ ನೋಡಿ. ಬಹಳ ಜನರು ಕೇಳುವ ಒಂದು ಪ್ರಶ್ನೆ ಏನೆಂದರೆ, ಅಕ್ಷಯ ತೃತೀಯ ದಿನ ನೆಲ ಒರೆಸುವ ನೀರಿಗೆ ಏನು ಹಾಕಬೇಕು? ಅದನ್ನು ಹಾಕಿದರೆ ನಿಜವಾಗಿಯೂ ಹಣದ ಸುರಿಮಳೆ ಆಗುತ್ತದೆಯೇ? ಇಂದು ಇದೇ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅಕ್ಷಯ ಎಂದರೆ ಎಂದಿಗೂ ಕ್ಷಯವಾಗದ್ದು. ಈ ದಿನ ಮಾಡಿದ ಪುಣ್ಯ, ದಾನ, ಪೂಜೆ, ಸತ್ಕಾರ್ಯಗಳು ಅನಂತ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಲಕ್ಷ್ಮೀ ದೇವಿಯ ಕೃಪೆ ದೊರೆಯುವ ಅತ್ಯಂತ ಶುಭ ದಿನಗಳಲ್ಲಿ ಇದೂ ಒಂದು. ಈ ದಿನ ಹೊಸ ವಸ್ತುಗಳನ್ನು ಖರೀದಿಸುವುದು, ಬಂಗಾರ ಕೊಳ್ಳುವುದು, ಹೊಸ ಕೆಲಸಗಳನ್ನು ಆರಂಭಿಸುವುದು, ಮನೆ ಸ್ವಚ್ಛಗೊಳಿಸುವುದು ಅತ್ಯಂತ ಶುಭಕರವೆಂದು ಹೇಳುತ್ತಾರೆ. ಈಗೋ ಮುಖ್ಯ ವಿಷಯಕ್ಕೆ ಬರೋಣ. ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಂತರ ನೆಲ ಒರೆಸುವ ನೀರಿಗೆ ಈ ಪದಾರ್ಥಗಳನ್ನು ಹಾಕಿ. ಅಕ್ಷಯ ತೃತೀಯದ ಐತಿಹಾಸಿಕ ಮತ್ತು ಪುರಾಣದ ಹಿನ್ನೆಲೆ. ಗಂಗೆ ಭೂಮಿಗೆ ಇಳಿದ ದಿನ, ಸುಧಾಮನಿಗೆ ಕೃಷ್ಣ ಭಾಗ್ಯ ನೀಡಿದ ದಿನದ ಬಹಳಷ್ಟು ಜನರು ಈ ದಿನ ಬಂಗಾರ ಖರೀದಿಸುತ್ತಾರೆ. ಆದರೆ ಬಂಗಾರಕ್ಕಿಂತ ಮಿಗಿಲಾಗಿ ನಮ್ಮ ಮನೆಯನ್ನು ಮಹಾಲಕ್ಷ್ಮಿ ನೆಲೆಸುವ ತಾಣವನ್ನಾಗಿ ಮಾಡುವುದು ಹೇಗೆ? ನಮ್ಮ ಮನೆಯ ನೆಲ ಒರೆಸುವ ನೀರಿಗೆ ನಾವು ಸೇರಿಸುವ ಈ 3 ಶಕ್ತಿಶಾಲಿ ವಸ್ತುಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಬನ್ನಿ.
ಉಪ್ಪು ಸಮುದ್ರದಿಂದ ಬಂದದ್ದು, ಲಕ್ಷ್ಮಿಯ ಸಹೋದರ ಎಂದು ಕರೆಯಲಾಗುತ್ತದೆ. ಮನೆಯಲ್ಲಿ ಪದೇ ಪದೇ ಜಗಳ, ಅಶಾಂತಿ ಅಥವಾ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುತ್ತಿದ್ದರೆ ಅದಕ್ಕೆ ಕಾರಣ ನಕಾರಾತ್ಮಕ ಶಕ್ತಿ. ಉಪ್ಪು ಇದನ್ನು ಹೇಗೆ ಹೀರಿಕೊಳ್ಳುತ್ತದೆ ಎಂಬುದರ ವಿವರಣೆ. ನೆಲ ಒರೆಸುವ ನೀರಿಗೆ ಕಲ್ಲುಪ್ಪನ್ನೇ ಏಕೆ ಬಳಸಬೇಕು? ಪುಡಿ ಉಪ್ಪು ಮತ್ತು ಕಲ್ಲುಪ್ಪಿನ ನಡುವಿನ ವ್ಯತ್ಯಾಸವೇನು? ಯಾವ ದಿಕ್ಕಿನಿಂದ ಒರೆಸಲು ಶುರು ಮಾಡಬೇಕು ಎಂಬ ಬಗ್ಗೆ ಮಾಹಿತಿ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹಿರಿಯರು ಬೇವಿನ ಎಲೆಯನ್ನು ಸರ್ವರೋಗ ನಿವಾರಣೆ ಎನ್ನುತ್ತಿದ್ದರು. ಅಕ್ಷಯ ತೃತೀಯದಂದು ಮನೆ ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಶುದ್ಧವಾಗಬೇಕು. ಬೇವಿನ ಎಲೆಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡುವ ಹಂತಗಳು. ಮನೆಯಲ್ಲಿರುವ ಕ್ರಿಮಿ ಕೀಟಗಳ ನಾಶ ಮತ್ತು ಗಾಳಿಯ ಶುದ್ಧೀಕರಣ. ಬೇವಿನ ಎಲೆಯ ನೀರಿನಿಂದ ಮನೆ ಒರೆಸಿದರೆ ಮನೆಯಲ್ಲಿ ಒಂದು ರೀತಿಯ ದೈವಿಕ ಕಂಪನ ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಲಿಂಬೆ ಹಣ್ಣು ದೃಷ್ಟಿದೋಷಕ್ಕೆ ರಾಮಬಾಣ. ಅಸೂಯೆ ಅಥವಾ ಕೆಟ್ಟ ದೃಷ್ಟಿಯ ಪ್ರಭಾವ ಮನೆಯ ಮೇಲಾಗದಂತೆ ಇದು ತಡೆಯುತ್ತದೆ. ಲಿಂಬೆ ಹಣ್ಣಿನ ತಾಜಾ ಸುವಾಸನೆಯು ಮನೆಯಲ್ಲಿರುವ ಜಡತ್ವವನ್ನು ಹೋಗಲಾಡಿಸಿ ಕೆಲಸದಲ್ಲಿ ಉತ್ಸಾಹ ತರುತ್ತದೆ. ಎಲ್ಲಿ ಉತ್ಸಾಹ ಇರುತ್ತದೆಯೋ ಅಲ್ಲಿ ಸಂಪತ್ತು ಇರುತ್ತದೆ. ಈಗ ಈ 3 ವಸ್ತುಗಳನ್ನು ಅಂದರೆ ಉಪ್ಪು, ಬೇವು ಮತ್ತು ಲಿಂಬೆ, ಈ 3 ವಸ್ತುಗಳನ್ನು ಸೇರಿದಾಗ ಅದು ಕೇವಲ ನೀರಲ್ಲ, ಒಂದು ಶಕ್ತಿಯ ಜಲವಾಗುತ್ತದೆ. ಮೊದಲು ಬೇವಿನ ನೀರು ಸಿದ್ಧಪಡಿಸಿಕೊಳ್ಳಿ. ಅದಕ್ಕೆ ಉಪ್ಪು ಮತ್ತು ಲಿಂಬೆ ರಸ ಸೇರಿಸಿ ಮನೆಯ ಮೂಲೆ ಮೂಲೆಗಳನ್ನು ಒರೆಸಿ. ಮುಖ್ಯವಾಗಿ ಹೊಸ್ತಿಲನ್ನು ಬಾಗಿಲಿನಿಂದ ಒಳಗೆ ಮೂಲೆ ಮೂಲೆ ಕ್ಲೀನ್ ಮಾಡಬೇಕು. ಹೊಸ್ತಿಲಿಗೆ ವಿಶೇಷ ಗಮನ ಕೊಡಬೇಕು. ನೆಲ ಒರೆಸಿದ ಮೇಲೆ ಈ ಕೆಲಸ ಮಾಡಬೇಕು. ಬಾಗಿಲ ಬಳಿ ರಂಗೋಲಿ, ದೀಪ ಹಚ್ಚುವುದು. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂದು ಜಪ ಮಾಡಿ. ಆದರೆ ಒಂದು ಮುಖ್ಯ ವಿಷಯ, ಕೇವಲ ನೀರು ಸಾಕಾಗಲ್ಲ, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ನೀವು ಒರೆಸುವಾಗ ಹೀಗೆ ಯೋಚಿಸಿ, ನನ್ನ ಮನೆಗೆ ಲಕ್ಷ್ಮಿ ಬರುತ್ತಿದ್ದಾಳೆ, ಸಂಪತ್ತು ತುಂಬುತ್ತಿದೆ ಎಂದು. ಸಾಧ್ಯವಾದರೆ ಮಹಾಲಕ್ಷ್ಮಿ ಅಷ್ಟಕಂ ಸ್ತೋತ್ರವನ್ನು ಪಠಿಸಬಹುದು. ಸ್ನೇಹಿತರೆ, ಇದು ಒಂದು ಪಾರಂಪರಿಕ ನಂಬಿಕೆ ಮತ್ತು ಧಾರ್ಮಿಕ ಪದ್ಧತಿ. ಹಣದ ಸುರಿಮಳೆ ಎಂದರೆ ಕೇವಲ ನೋಟುಗಳು ಬರುವುದು ಅಲ್ಲ. ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಉತ್ತಮ ಅವಕಾಶಗಳು ಬರೋದು ಸಹ ಒಂದು ದೊಡ್ಡ ಐಶ್ವರ್ಯ ಬಂದಂತೆ. ಸ್ವಚ್ಛತೆ, ಭಕ್ತಿ ಮತ್ತು ಪರಿಶ್ರಮ ಇದ್ದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಶಾಂತಿ ಶಾಂತಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ
सर्वदुःखहरे देवी महालक्ष्मी नमोऽस्तु ते। सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोऽस्तु ते। आद्यन्तरहिते देवी आद्यशक्ति महेश्वरी योगजे योगसम्भूते महालक्ष्मी नमोऽस्तु ते। स्थूलसूक्ष्ममहारौद्रे महाशक्ति महोदरे महापापहरे देवी महालक्ष्मी नमो। पद्मासनस्थिते देवी परब्रह्मस्वरूपिणी परमेशी जगन्मातर् महालक्ष्मी नमोऽस्तु ते। श्वेताम्बरधरे देवी नानालङ्कारभूषिते जगत्स्थिते जगन्मातर् महालक्ष्म्यष्टकं स्तोत्रं यः पठेत् भक्तिमान् नरः सर्वसिद्धिमवाप्नोति राज्यं प्राप्नोति सर्वदा। एककाले पठेन्नित्यं महापापविनाशनं द्विकालं यः पठेन्नित्यं धनधान्यसमन्वितः त्रिकालं यः पठेन्नित्यं महाशत्रुविनाशनं महालक्ष्मीर्भवेन्नित्यं प्रसन्ना वरदा शुभा। ॐ शान्ति शान्ति।